ಬೇಗನೆ ಬರುವಂತ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನನ್ನ ಪ್ರೀತಿಯ ವಂದನಗಳನ್ನು ತಿಳಿಸುತ್ತೇನೆ. ಪ್ರಿಯರೇ, ಇವತ್ತು ನಮಗೆ ಬೈಬಲ್ ಕ್ಲಾಸಿನ ಕಲಿಸುವಿಕೆಗಾಗಿ ಹೋಗುವುದಕ್ಕಾಗಿ ಕರ್ತನಲ್ಲಿ ಬಯಸುತ್ತೇನೆ. ಮತ್ತೊಂದು ಆವರ್ತಿ ಟ್ರೂ ವಿಷನ್ ಚಾನೆಲ್ ನಡೆಸುವಂತ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಎಲ್ಲರನ್ನ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಕಳೆದ ದಿವಸ ನಾವು ಚಿಂತಿಸಿರುವಂತ ನಾವು ಸ್ಟಡಿ ಮಾಡುತ್ತಾ ಇರುವಂತ ಒಂದು ವಿಷಯವಾಗಿತ್ತು ದಕ್ಷ್ಯ ಸ್ನಾನ ಎಂಬುದಾಗಿರುವಂತ ವಿಷಯ. ದಕ್ಷ್ಯ ಸ್ನಾನದ ಕೆಲವೊಂದು ಭಾಗಗಳನ್ನ ನಾವು ಕೃತ್ಯವಾಗಿ ಚಿಂತಿಸಿದೆ. ನೀವು ಆ ವಿಡಿಯೋಗಳನ್ನ ನೋಡಿ ಅದಕ್ಕೆ ಲೈಕ್ ಕಮೆಂಟ್ ಎಲ್ಲ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ನನ್ನ ಕೃತಜ್ಞತೆಗಳನ್ನ ತಿಳಿಸುತ್ತೇನೆ. ಇವತ್ತು ನಾವು ದೇಶ ಸ್ನಾನದ ಬಾಕಿ ವಿಷಯಗಳನ್ನ ಉಳಿದಂತ ಕೆಲವೊಂದು ಕಾರ್ಯಗಳು ಕೂಡ ಹೇಳಿ ಈ ಭಾಗವನ್ನ ಮುಕ್ತಾಯಗೊಳಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಆದರೆ ಕಳೆದ ದಿವಸ ಹೇಳಿದಾಗೆ ಇವತ್ತೊಂದು ದಿವಸದಿಂದ ಈ ವಿಡಿಯೋ ಈ ಕ್ಲಾಸ್ ಮುಗಿಯುವುದಿಲ್ಲ. ಇನ್ನು ಒಂದು ಕ್ಲಾಸು ಕೂಡ ಇದ್ರೆ ದೇಶ ಸ್ನಾನದ ಕಾರ್ಯ ಮುಗಿಯುತ್ತೇನೆಂದೇ ನಾನು ಅಂದುಕೊಳ್ಳುತ್ತೇನೆ. ಕಳೆದ ವಿಡಿಯೋಸ್ಗಳೆಲ್ಲ ನಿಮಗೆ ಅನುಗ್ರಹವು ಕಲಿಯುವುದಕ್ಕೆ ಸಹಾಯಕರವೂ ಆಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಸೊ ನಮಗೆ ಜಾಸ್ತಿ ಸಮಯವನ್ನು ತಗೊಳ್ಳದಂತೆ ವಿಡಿಯೋದ ಕಡೆಗೆ ಗಮನವನ್ನು ಕೊಡುವುದಕ್ಕಾಗಿ ಬಯಸುತ್ತೇನೆ. ಕಳೆದ ದಿವಸ ನಾವು ಚಿಂತಿಸಿದೆ ದೇಶ ಸ್ನಾನದ ಆ ಸಮಯ. ಸೊ ದೇಶ ಸ್ನಾನವು ಯಾವಾಗ ಮಾಡಿಕೊಳ್ಳಬೇಕು ಎಂಬುದಾಗಿ ನಾವು ಚಿಂತಿಸಿದ್ದೇವೆ. ಯಾರು ದೇಶ ಸ್ನಾನ ಹೊಂದಿಕೊಳ್ಳಬೇಕು ಎಂಬುದಾಗಿ ನಾವು ಚಿಂತಿಸಿದ್ದೇವೆ. ದೇಶ ಸ್ನಾನ ಮಾಡಬೇಕಾದಂತ ಕ್ರಮವು ಆ ರೀತಿ ಹೇಗೆ ಎಂಬುದಾಗಿ ನಾವು ಚಿಂತಿಸಿದ್ದೇವೆ. ದೇಶ ಸ್ನಾನ ಮಾಡಿಕೊಳ್ಳಬೇಕಾದಂತ ರೀತಿಯ ಕುರಿತಾಗಿ ನಾವು ಕಳೆದ ದಿವಸ ಸ್ವಲ್ಪವನ್ನ ಅದನ್ನ ಚಿಂತಿಸಿದೆ. ಒಂದೇ ರೀತಿ ಇರುವುದು, ಅದು ತಂದೆಯಾದ ದೇವರ ಹೆಸರು, ತಂದೆಯ ಮಗನ ಪವಿತ್ರ ಆತ್ಮನ ನಾಮದಲ್ಲಿ ದೇಶ ಸ್ನಾನವನ್ನ ಮಾಡಿಸಿಕೊಳ್ಳಬೇಕು. ಅದು ಬಿಟ್ಟು ಬೇರೆ ಒಂದು ರೀತಿ ಕೂಡ ಬೈಬಲ್ನಲ್ಲಿ ನಾವು ನೋಡುತ್ತಾ ಇಲ್ಲ. ಅದರಿಂದ ದೇಶ ಸ್ನಾನಕ್ಕೆ ವಿವಿಧ ಹೆಸರುಗಳಲ್ಲಿ ಕೆಲವರು ಒಳ್ಳಿ ದ ಫಾದರ್, ತಂದೆಯಾದ ದೇವರ ಹೆಸರಿನಲ್ಲಿಯೂ, ಕೆಲವರು ಒಳ್ಳಿ ದ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತುವಿನ ಹೆಸರಿನಲ್ಲಿಯೂ, ಪವಿತ್ರಾತ್ಮನ ಹೆಸರಿನಲ್ಲಿಯೂ ದೇಶ ಸ್ನಾನವನ್ನ ಹೊಂದುತ್ತಾರೆ ಹೊರತು ಆ ಥರವಾದಂತ ಕೆಲವೊಂದು ದೇಶ ಸ್ನಾನಗಳನ್ನ ನಾವು ಕಾಣುತ್ತೇವೆ. ಆದರೆ ಯೇಸು ಕಲಿಸಿರುವಂತ ಮಾತಿಕ್ಕಿಂತ ಮಿಗಿಲಾಗಿ ಬೇರೊಂದು ಮಾತು ಇಲ್ಲ. ಯೇಸುವೇ ಹೇಳಿದನು, ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ದೇಶ ಸ್ನಾನವನ್ನು ಕೊಡಿಸಿರಿ ಎಂಬುದಾಗಿ. ಅದು ಬಿಟ್ಟು ಬೇರೊಂದು ರೀತಿಯಲ್ಲಿ ಅಪೊಸ್ತಲರು ಮಾಡಲಿಲ್ಲ ಎಂಬುದಾಗಿಯೂ, ಬೇರೊಂದು ಡಾಕ್ಟ್ರಿನ್ ಸ್ಥಾಪಿಸಿ ಅಪೊಸ್ತಲರು ದೇಶ ಸ್ನಾನವನ್ನು ಕೊಡಿಸಿತ್ತು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಿಲ್ಲ. ಸೊ ಈ ಒಂದು ರೀತಿ ದೇವರ ಹೃದಯದಲ್ಲಿದ್ದಂತ ರೀತಿಯಾಗಿದೆ. ಬೇರೊಂದು ಕ್ರಮವು, ಬೇರೊಂದು ಮಾಡೆಲ್ ಆಮೇಲೆ ಯೇಸುವಿನ ಹೃದಯದಲ್ಲಿ ಕೂಡ ಇತ್ತಿಲ್ಲ ಎಂಬುದಾಗಿ ಚಿಂತಿಸುವುದರಲ್ಲಿ ತಪ್ಪಿಲ್ಲ. ಅದು ಒಂದೇ ರೀತಿ ಮುಳುಗಿ ದೇಶ ಸ್ನಾನವನ್ನು ಹೊಂದುವುದು ತಂದೆ ಮಗನ ಪವಿತ್ರಾತ್ಮನ ನಾಮದಲ್ಲಿಯೂ ಆಗಿರಬೇಕು ಎಂಬುದಾಗಿ. ಆ ಕಾರ್ಯವನ್ನ ನಿಮಗೆ ಕ್ಲಿಯರ್ ಆಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಮುಂದಿನ ವಿಷಯಕ್ಕಾಗಿ ಹೋಗೋಣ. ಕ್ಯಾನ್ ಎನಿಬಡಿ ಫಾರ್ವರ್ಡ್ ಅಂದರೆ ದೇಶ ಸ್ನಾನವನ್ನು ಹೊಂದುವುದರಿಂದ ಅಡ್ಡಿಪಡಿಸುವುದಕ್ಕೆ ಯಾರಿಂದ ಆದರೂ ಸಾಧ್ಯವಾಗುತ್ತದ? ದೇಶ ಸ್ನಾನ ಹೊಂದುವುದಕ್ಕೆ ಸಿದ್ಧವಾದವರನ್ನ ಅಡ್ಡಿಪಡಿಸುವುದಕ್ಕೆ ಯಾರಿಂದಾದರೂ ಸಾಧ್ಯವಾಗುತ್ತದ? ಇಲ್ಲ ದೇಶ ಸ್ನಾನವನ್ನ ಅಡ್ಡಿಪಡಿಸಬಹುದಾ ಎಂಬುದಾಗಿ ಕೇಳಿದರೆ, ವಚನ ಪ್ರಕಾರ ದೇಶ ಸ್ನಾನವನ್ನು ಹೊಂದುವುದಕ್ಕಾಗಿ ಸಿದ್ಧವಾದ ವ್ಯಕ್ತಿಯನ್ನ ಅಡ್ಡಿಪಡಿಸಂಗಿಲ್ಲ ಎಂಬುದಾಗಿ. ಒಬ್ಬನು ದೇಶ ಸ್ನಾನ ಹೊಂದಬೇಕೆಂದು ನಿಂತಿದರೆ ಅವನು ವಚನ ಪ್ರಕಾರ, ಕಳೆದ ಮುಂದಿನ ವಿಡಿಯೋದಲ್ಲಿ ಹೇಳಿದ ಪ್ರಕಾರ, ವಾಕ್ಯದ ಪ್ರಕಾರ ಅವನು ಸಿದ್ಧವಾದರೆ ಅವನಿಗೆ ದೇಶ ಸ್ನಾನವನ್ನು ಕೊಡಬೇಕು ಹೊರತು
ಅವರಿಗೆ ದೇಶೀಯ ಸ್ನಾನ ತಗೋಬೇಡ, ದೇಶೀಯ ಸ್ನಾನ ಹೊಂದಬೇಡ, ದೇಶೀಯ ಸ್ನಾನಕ್ಕೆ ಅವನನ್ನ ಅಡ್ಡಿಪಡಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 36ನೇ ವಾಕ್ಯವು 47ನೇ ವಾಕ್ಯವು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 36ನೇ ವಾಕ್ಯವು 47ನೇ ವಾಕ್ಯವು. 10ನೇ ಅಧ್ಯಾಯ ಅದರ 47ನೇ ವಾಕ್ಯಗಳನ್ನ ನಾವು ಓದುವಾಗ, ನೀರು ಅಂದರೆ ದೇಶೀಯ ಸ್ನಾನವು ಹೊಂದಿಕೊಳ್ಳುವುದಕ್ಕೆ ಅಡ್ಡಿಪಡಿಸಂಗಿಲ್ಲ ಎಂಬುದಾಗಿ ಈ 10ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ ಅಲ್ಲಿ ಒಂದು ಪದ ಇತರವಾಗಿ ಉಪಯೋಗಿಸುತ್ತಾ ಇದೆ. ನಾನು ಅದನ್ನ ನಿಮಗೋಸ್ಕರವಾಗಿ ಆ ಪದ ಮಾತ್ರ ಹೇಳುವುದಕ್ಕಾಗಿ ಇಷ್ಟಪಡುತ್ತೇನೆ. ಅದು ಇತರವಾಗಿ ದೇಶೀಯ ಸ್ನಾನವನ್ನು ಮಾಡಿಸಿಕೊಳ್ಳುವುದಕ್ಕೆ, ಅಂದರೆ ದೇಶೀಯ ಸ್ನಾನ ಮಾಡುವುದಕ್ಕಾಗಿ ಯಾರಾದರೂ ಸಿದ್ಧವಾದರೆ ಅವನನ್ನು ಅಡ್ಡಿಪಡಿಸಬಾರದು ಎಂಬುದಾಗಿ ಆ ಭಾಗವನ್ನು ಓದುವಾಗ ನಮಗೆ ಗೊತ್ತಾಗುತ್ತದೆ. ಅವನನ್ನು ಅಡ್ಡಿಪಡಿಸಬಾರದು ಎಂಬುದಾಗಿ. ಹಾಗಾದ್ರೆ ದೇಶೀಯ ಸ್ನಾನಕ್ಕೆ ಅಡ್ಡಿಪಡಿಸಬಾರದು ಎಂದು ವಚನ ಹೇಳುತ್ತಾ ಇದೆ. ಒಬ್ಬನು ಪೂರ್ಣ ಮನಸ್ಸಿನಿಂದ ಸಿದ್ಧವಾದರೆ ಅದು ಮಾಡಿಕೊಳ್ಳಬಹುದು ಎಂಬುದಾಗಿ. ಕಂಜಕೀಯದಿಂದ ಬಂದ ಒಬ್ಬ ವ್ಯಕ್ತಿಯನ್ನ ನಮಗೆ ಅಪೊಸ್ತಲ ಕೃತ್ಯಗಳಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಫಿಲಿಪ್ಪನು ಆತನನ್ನು ದೇಶೀಯ ಸ್ನಾನವನ್ನು ಕೊಡಿಸುವಂತ ಆ ಒಂದು ಭಾಗ 8ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಈ ಎಥಿಯೋಪಿಯಾ ಎಂಬುದಾಗಿರುವ ಪಟ್ಟಣದಿಂದ ಬಂದಂದ ಆ ವ್ಯಕ್ತಿ, ಆ ಕಂಜಿಕೆಯದವನು ನೀರು ಕಂಡ ತಕ್ಷಣ ರಥವನ್ನು ನಿಲ್ಲಿಸಿ ಫಿಲಿಪ್ಪನಿಗೆ ಹೇಳುತ್ತಾ ಇದೆ, ಈಗೋ ನೀರು, ನಾನು ದೇಶೀಯ ಸ್ನಾನ ಹೊಂದುವುದಕ್ಕೆ ಏನಾದರೂ ಅಡ್ಡಿ ಇದೆಯಾ? ಫಿಲಿಪ್ಪನ ಅವನಿಗೆ ಹೇಳುವಂತ ಒಂದು ಮಾತುಂಡು. ಅದು ಇತರವಾಗಿ, ನೀನು ಪೂರ್ಣ ಮನಸ್ಸಿನಿಂದ ನಂಬುವುದಾದರೆ ದೇಶೀಯ ಸ್ನಾನ ಮಾಡಿಸಿಕೊಳ್ಳಬಹುದು. ಆಗ ಫಿಲಿಪ್ಪನು ಅವನಿಗೆ ಆ ಮಾತನ್ನು ಅನ್ನುವಾಗ ಕಂಜಿಕೆದವನು, ನಾನು ನಂಬುತ್ತೇನೆ ಯೇಸು ರಕ್ಷಕನು ಎಂಬುದಾಗಿ. ಆಗ ಅವರಿಬ್ಬರು ನೀರಿನಲ್ಲಿ ಇಳಿದು ದೇಶೀಯ ಸ್ನಾನವನ್ನು ಹೊಂದಿ ಕಂಜಿಕೆದವನ ಅವನ ದಾರಿಗೂ ಫಿಲಿಪ್ಪನವನ ದಾರಿಗೂ ಆಗಿ ಹೋಗಿದೆ ಎಂಬುದಾಗಿ ನಾವು ಕಲಿಯುತ್ತೇವೆ. ಅದರಿಂದ ಅಡ್ಡಿಪಡಿಸಂಗಿಲ್ಲ ದೇಶೀಯ ಸ್ನಾನ ಮಾಡುವುದಕ್ಕೆ ಸಿದ್ಧವಾದವರನ್ನ. ಮತ್ತು ಮತ್ತೊಂದು ವಿಷಯ ನಾವು ಇತರವಾಗಿ ನೋಡುವುದಕ್ಕೆ ದೇಶೀಯ ಸ್ನಾನದ ವಿಷಯ ಬಗ್ಗೆ ನೋಡುವುದಕ್ಕಾಗಿ ಇಷ್ಟಪಡುತ್ತೇನೆ. ದೇಶೀಯ ಸ್ನಾನ ಹೊಂದಿರುವುದರಿಂದ ನಮ್ಮ ಜೀವಿತದಲ್ಲಿ ಏನು ಸಿಕ್ಕುವುದು? ವಾಟ್ ಡಸ್ ಬ್ಯಾಪ್ಟಿಸಮ್ ಡೂ ಇನ್ ಅವರ್ ಲೈಫ್? ದೇಶೀಯ ಸ್ನಾನದಿಂದ ನಮ್ಮ ಜೀವಿತದಲ್ಲಿ ಏನು ಸಿಕ್ಕುತ್ತದೆ? ದೇಶೀಯ ಸ್ನಾನ ಹೊಂದಿಕೊಳ್ಳುವಾಗ ಏನು ಸಿಕ್ಕುತ್ತದೆ? ನಮ್ಮಲ್ಲಿ ಒಂದು ಚಿಂತೆ ಇತರವಾಗಿ ಉಂಟು. ದೇಶೀಯ ಸ್ನಾನ ಹೊಂದಿದರನೇ ನಮ್ಮ ರೋಗ ಸೌಖ್ಯ ಉಂಟಾಗುವುದು ಎಂಬುದಾಗಿ, ದೇಶೀಯ ಸ್ನಾನ ಹೊಂದಿದರನೇ ದೆವ್ವಗಳು ಬಿಟ್ಟು ಹೋಗುವುದು ಎಂಬುದಾಗಿ, ದೇಶೀಯ ಸ್ನಾನ ಹೊಂದಿದರನೇ ಚೆನ್ನಾಗಿರುವಂತ ಮನೆ ಕಟ್ಟುವುದಕ್ಕೆ ಸಾಧ್ಯ, ದೇಶೀಯ ಸ್ನಾನ ಹೊಂದಿದರನ್ನೇ ಮದುವೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಈ ತರವಾದಂತ ಅನೇಕ ಸುಳ್ಳು ಬೋಧನೆಗಳು ಈಗ ದೇವರ ಸಭೆಯಲ್ಲಿ ಕ್ರೈಸ್ತರ ಒಳಗೆ ಚರ್ಚಿಸುವಂತ ವಿಷಯಗಳಾಗಿದೆ, ಮಾಡುತ್ತಾ ಬರುವಂತ ವಿಷಯಗಳು ಕೂಡ ಆಗಿದೆ. ಅದರಿಂದ ಒಂದು ಹೊಸಬರಾಗಿ ಒಬ್ಬನು ದೇವರ ಹತ್ತಿರಕ್ಕೆ ಬಂದರೆ ಅವನು ಬರುವುದಕ್ಕಾಗಿ ಇಷ್ಟಪಡುವಾಗಲೂ ಹೇಳುತ್ತೇವೆ, ನಾನು ದೇಶೀಯ ಸ್ನಾನ ಹೊಂದಿಕೊಳ್ಳುತ್ತೇನೆ, ನನಗೆ ನೀವು ಇದು ಕೊಡ್ತೀರಾ ಎಂಬುದಾಗಿ, ಯಾವುದು ಸಹಾಯಗಳು ಕೊಡ್ತೀರಾ ಎಂಬುದಾಗಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ನೀವು ಮಾಡುತ್ತೀರಾ ಎಂಬುದಾಗಿ. ಈ ತರ ಭೌತಿಕವಾದಂತ ಲೋಕಪರವಾದಂತ ಯಾವ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಅಲ್ಲ ದೇಶೀಯ ಸ್ನಾನ. ಅದನ್ನ ವಿಶ್ವಾಸಿಗಳಾಗಿರುವಂತ ನಾವು, ಸಭಾ ಪಾಸ್ಟರ್ಗಳಾಗಿರುವಂತ ನಾವು ಅರಿಯಬೇಕಾಗಿರುವಂತ ವಿಷಯವಾಗಿದೆ.
ದೇಶೀಯ ಸ್ನಾನ ಹೊಂದಿದರೆ ಏನು ಸಿಕ್ಕುತ್ತದೆ? ಕೆಲವರು ಹೇಳ್ತೇವೆ ಸಭೆಗೆ ಸೇರಿದರೆ ನಮಗೆ ಏನು ಕೊಡ್ತೀರಾ ಎಂಬುದಾಗಿ. ದೈವ ಸಭೆಯಲ್ಲಿ ಸೇರುವುದು, ದೈವ ಸಭೆಯಲ್ಲಿ ಒಬ್ಬರನ್ನ ಸೇರಿಸುವಂತ ಸೇವೆಯು ಪರಿಶುದ್ಧಾತ್ಮನ ಮಾಡುತ್ತಾ ಇದೆ, ಯೇಸುವಿನ ಸೇವೆಯಾಗಿದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ ಕೊನೆಯ ವಾಕ್ಯದಲ್ಲಿ ಓದುವಾಗ ರಕ್ಷಣೆಯನ್ನು ಹೊಂದಿದವರನ್ನು ಕರ್ತನು ತಾನೇ ಅವರ ಮಂಡಳಿಗೆ ಸೇರಿಸುತ್ತೇನೆಂಬುದಾಗಿ. ಹಾಗಾದ್ರೆ ಯೇಸುವಾಗಿದ್ದಾನೆ ದೇವರ ಸಭೆಗೆ ಒಬ್ಬನನ್ನ ಸೇರಿಸುವುದು. ಸೊ ಆ ಯೇಸುವಿನ ಹತ್ರಕ್ಕೆ ಬರುವುದು, ದೇಶೀಯ ಸ್ನಾನ ಹೊಂದಿಕೊಂಡಿದರೆ ನನಗೆ ಮನೆ ಸಿಗ್ತದೆ, ಕಾರು ಸಿಕ್ಕುತ್ತದೆ, ನನ್ನ ರೋಗ ಸೌಖ್ಯವಾಗುತ್ತದೆ, ನನ್ನ ದೆವ್ವಗಳು ಬಿಟ್ಟು ಹೋಗುತ್ತದೆ, ನನ್ನ ಕಾಯಿಲೆ ವಾಸಿ ಆಗುವುದಕ್ಕಾಗಿ ಎಂಬುದಾಗಿ ಎಲ್ಲ ಅಂದುಕೊಂಡು ದೇಶೀಯ ಸ್ನಾನ ಮಾಡುವುದಾದರೆ ಅದೆಲ್ಲ ಸುಮ್ಮನೆ ಸುಳ್ಳು ಕಾರ್ಯಗಳಾಗಿದೆ. ಯಾಕಂದ್ರೆ ವಚನದಲ್ಲಿ ಆ ತರವಾಗಿ ಒಂದು ವಿಷಯನೂ ನಾವು ನೋಡುತ್ತಾ ಇಲ್ಲ. ಹಾಗಾದ್ರೆ ದೇಶೀಯ ಸ್ನಾನ ಹೊಂದಿದರೆ ನಮಗೆ ಏನು ಸಿಕ್ಕುತ್ತದಂತೆ ವಚನ ನಮಗೆ ಹೇಳುತ್ತಾ ಇದೆ. ದೇಶೀಯ ಸ್ನಾನ ಹೊಂದುವವನಿಗೆ ಏನಾದರೂ ಕೆಲವೊಂದು ಕಾರ್ಯಗಳು ಸಿಕ್ಕುತ್ತದೆ ಎಂದು ವಾಕ್ಯ ಕೂಡ ಹೇಳುತ್ತಾ ಇದೆ. ಅದು ಕರೆಕ್ಟ್ ಆಗಿರುವಂತ ದೇಶೀಯ ಸ್ನಾನ ಹೊಂದಿದರೆ, ವಚನ ಪ್ರಕಾರ ಇರುವಂತ ದೇಶೀಯ ಸ್ನಾನ ಹೊಂದಿದರೆ, ಯಥಾರ್ಥವಾದಂತ ದೇಶೀಯ ಸ್ನಾನ ಹೊಂದಿದರೆ ಆ ಆತ್ಮೀಯ ಅನುಗ್ರಹಗಳು ನಿಮ್ಮಲ್ಲಿ ಉಂಟಾಗುತ್ತೇವೆ. ಸೊ ದೇಶೀಯ ಸ್ನಾನ ಹೊಂದುವವನ ಒಳಗೆ, ದೇಶೀಯ ಸ್ನಾನ ಹೊಂದುವವನ ಜೀವಿತದಲ್ಲಿ ಕೆಲವೊಂದು ಅನುಗ್ರಹಗಳು ಕೂಡ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಅದು ಇಲ್ಲ ಅಂತಲ್ಲ, ಆದರೆ ಆ ಆಶೀರ್ವಾದಗಳು ಒಂದು ಭೌತಿಕವಲ್ಲ. ಭೌತಿಕವಾದಂತ ಯಾವ ಆಶೀರ್ವಾದಗಳು ಹೊಂದಿ ನಾನು ದೇಶೀಯ ಸ್ನಾನ ಹೊಂದುವಾಗ ನನಗೆ ಸಿಕ್ಕಿತ್ತು ಎಂದೇ ಒಬ್ಬ ಟೆಸ್ಟ್ ಮನಿ ಕೂಡ ದೇವರ ವಚನದಲ್ಲಿ ನಮಗೆ ನೋಡುವುದಕ್ಕೆ ಆಗುವುದಿಲ್ಲ. ಅದರಿಂದ ದೇಶೀಯ ಸ್ನಾನ ಹೊಂದುವಂತ ನಮಗೆ ನಮ್ಮ ಜೀವಿತದಲ್ಲಿ ಏನು ಸಿಕ್ಕುತ್ತದೆ? ಒಂದನೇದಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯ ಅದರ 39ನೇ ವಾಕ್ಯವು, 16ನೇ ವಾಕ್ಯವು, 34ನೇ ವಾಕ್ಯವು, 9ನೇ ಅಧ್ಯಾಯ 12ನೇ ವಾಕ್ಯವು ನಾವು ಓದುವಾಗ ಅಲ್ಲಿ ಒಂದು ಪ್ರತ್ಯೇಕ ವಿಷಯವನ್ನು ನಮಗೆ ನೋಡುವುದಕ್ಕೆ ಸಾಧ್ಯ. ಅದು ಏನೆಂದರೆ, ದೇಶೀಯ ಸ್ನಾನ ಹೊಂದಿದವರ ಜೀವಿತದಲ್ಲಿ ಉಂಟಾಗುವಂತ, ಅವರಿಗೆ ಸಿಕ್ಕುವಂತ ಒಂದು ಅನುಗ್ರಹವಾಗಿದೆ. ಗಿವ್ ಜಾಯ್ ಅಂಡ್ ಸ್ಟ್ರೆಂತ್. ಸೊ ಸಂತೋಷವು ಆತ್ಮಶಕ್ತಿಯು ಉಂಟಾಗುತ್ತದೆ. ದೇಶೀಯ ಸ್ನಾನ ಹೊಂದಿಕೊಳ್ಳುವವನ ಒಳಗೆ ಏನುಂಟಾಗುತ್ತದೆ? ಸಂತೋಷ ಉಂಟಾಗುತ್ತದೆ, ಆತ್ಮಶಕ್ತಿ ಉಂಟಾಗುತ್ತೇವೆ, ಪವಿತ್ರಾತ್ಮನ ಶಕ್ತಿ ಉಂಟಾಗುತ್ತೇವೆ ಎಂಬುದಾಗಿ ಒಂದು ಆತ್ಮ ಶಕ್ತಿ ಇಲ್ಲ ಒಂದು ಸ್ಟ್ರೆಂತ್ ಉಂಟಾಗುತ್ತದೆ ಅವನಿಗೆ. ಅದಾಗಿದೆ ವಚನದಲ್ಲಿ ಒಬ್ಬ ವ್ಯಕ್ತಿ ದೇಶೀಯ ಸ್ನಾನ ಹೊಂದಿಕೊಳ್ಳುವಾಗ ಸಿಕ್ಕುವಂತ ಕಾರ್ಯ. ಅದು ಸಿಕ್ಕಿದರೆ ದೇಶೀಯ ಸ್ನಾನ ಕರೆಕ್ಟ್, ಪರ್ಫೆಕ್ಟ್ ಆಗಿದೆ ಎಂಬುದಾಗಿ. ನೀವು ದೇಶೀಯ ಸ್ನಾನ ಹೊಂದಿದವರಿಗೆ ಒಂದು ಪ್ರಶ್ನೆ ಕೇಳುತ್ತಾ ಇದೆ. ದೇಶೀಯ ಸ್ನಾನ ಹೊಂದಿರುವಂತ ನಿಮ್ಮ ಒಳಗೆ ಒಂದು ಸಂತೋಷ ಉಕ್ಕುತ್ತಾ ಇತ್ತ? ನಿಮ್ಮ ಆತ್ಮನಲ್ಲಿ ನಿಮಗೊಂದು ಫೀಲಿಂಗ್ ಉಂಟಾಗುತ್ತಾ ಇತ್ತ? ಸ್ಟ್ರೆಂತ್, ನಾನು ಶಕ್ತನಾಗಿದ್ದಾನೆಂಬುದಾಗಿ. ಆತ್ಮೀಯದಲ್ಲಿ ಪರಿಶೋಧಿಸಿರಿ. ಅದರ ವಚನ ಹೇಳುತ್ತಾ ಇದೆ, ಎಲ್ಲೆಲ್ಲಿ ದೇಶೀಯ ಸ್ನಾನವನ್ನು ಹೊಂದಿರುವಂತವರ ಕಾರ್ಯಗಳು ವಚನದಲ್ಲಿ ಬರೆದಿತ್ತ ಅಲ್ಲಿ ಆ ಭಾಗವೆಲ್ಲ ನಾವು ಕೃತ್ಯವಾಗಿ ವೀಕ್ಷಿಸುವುದಾದರೆ ಅವರಿಗೆ ಸಂತೋಷ ಉಂಟಾಯಿತು ಎಂಬುದಾಗಿ. ಒಂದು ಆತ್ಮ ಸಂತೋಷ, ಇದುವರೆಗೆ ಅವರು ಅನುಭವಿಸದೇ ಇರುವಂತ ಸಂತೋಷ. ಆ ಕಂಚಿಕೆದವನು ಫಿಲಿಪ್ಪನ ಕೈಯಿಂದ ದೇಶೀಯ ಸ್ನಾನ ಹೊಂದಿಕೊಳ್ಳುವಾಗ ವಾಕ್ಯ ಹೇಳುತ್ತಾ ಇದೆ, ಅವ ಸಂತೋಷವುಳ್ಳವನಾಗಿ ಮನೆಗೆ ಹೋಗಿದನು ಎಂಬುದಾಗಿ.
ಹಾಗಾದ್ರೆ ದೇಶ ಸ್ನಾನ ನಮ್ಮ ಜೀವಿತದಲ್ಲಿ ಕೊಡುವಂತ ಒಂದು ಮಹತ್ತಾದಂತ ಕಾರ್ಯ ದೈವಿಕ ಸಂತೋಷವಾಗಿದೆ. ದೈವಿಕ ಸಂತೋಷ ಇದು ಲೋಕ ಕೊಡುವಂತ ಸಂತೋಷವಲ್ಲ, ಲೋಕದಿಂದ ದೊರಕುವಂತ ಸಂತೋಷವಲ್ಲ, ಅದಕ್ಕಿಂತ ಎಕ್ಸ್ಟ್ರಾ, ಅದಕ್ಕಿಂತ ಮಿಗಿಲಾದಂತ, ಅದಕ್ಕಿಂತ 101 ಪಟ್ಟು ಮಿಗಿಲಾದಂತ ಸಂತೋಷವನ್ನು ಅವನೊಳಗೆ ಉಂಟಾಗುತ್ತೇವೆ. ಅದು ಯಥಾರ್ಥವಾದಂತ ದೀಕ್ಷಾ ಸ್ನಾನವನ್ನು ಹೊಂದಿಕೊಳ್ಳುವಾಗ ಆ ಸಂತೋಷ ಅವನ ಜೀವಿತದಲ್ಲಿ ಅನುಭವಿಸುವುದಕ್ಕೆ ಸಾಧ್ಯ. ಹಾಗಾದರೆ ದೀಕ್ಷಾ ಸ್ನಾನ ಹೊಂದಿರುವಂತ ನಿಮ್ಮ ಒಳಗೆ ಈ ಸಂತೋಷ ಅನುಭವಿಸುವುದಕ್ಕಾಗುತ್ತದ? ಈ ಸಂತೋಷ ಇದುವರೆಗೆ ನಿಮ್ಮ ಒಳಗಡೆ ಉಂಟಾ? ಈ ಸಂತೋಷದಲ್ಲಿ ಆಗಿದ್ದೀರಾ ನೀವು ಇದುವರೆಗೂ ಜೀವನ ಮಾಡುತ್ತಾ ಇರುವುದು? ಇಲ್ಲದಿದ್ದರೆ ನಿಮ್ಮನ್ನು ಸ್ವಲ್ಪ ಪರಿಶೋಧಿಸಿಕೊಳ್ಳಿರಿ. ಓಕೆ, ಯಾವುದಾದರೂ ಲೋಕದಲ್ಲಿ ದೊರಕಬೇಕಾದ ಸಿಕ್ಕಬೇಕಾದಂತ ಭೌತಿಕ ಆಶೀರ್ವಾದಗಳ ಹಿಂದೆ ಓಡಿ ದೇಶ ಸ್ನಾನವನ್ನು ಹೊಂದಿರುವಂತವರಾಗಿದ್ದರೆ ಈ ದೈವಿಕ ಸಂತೋಷ ನಿಮ್ಮೊಳಗಡೆ ಉಂಟಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ದೇಶ ಸ್ನಾನ ನಮ್ಮ ಜೀವಿತದಲ್ಲಿ ಕೊಡುವುದು ಒಂದು ಸಂತೋಷವಾಗಿದೆ, ಅದು ನಿತ್ಯ ಸಂತೋಷವಾಗಿದೆ. ಮತ್ತು ನಾವು ವಾಕ್ಯವನ್ನು ಓದುವಾಗ ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ ಅದರ 16ನೇ ವಾಕ್ಯವನ್ನು ನಾವು ಓದುವಾಗ, ಪಾಪಗಳು ತೊಳೆಯಲ್ಪಟ್ಟಿತ್ತು ಎಂಬುದಾಗಿರುವ ದೃಢ ನಂಬಿಕೆ ಉಂಟಾಗುತ್ತೇವೆ. ದೇಶ ಸ್ನಾನ ನಮ್ಮ ಜೀವಿತದಲ್ಲಿ ಏನೇನು ಕೊಡುತ್ತದೆ? ದೇಶ ಸ್ನಾನ ಹೊಂದುವುದರ ಮೂಲಕ ನಮಗೆ ಏನು ಸಿಕ್ಕುತ್ತದೆ? ಒಂದು, ಸಂತೋಷ ಸಿಕ್ಕುತ್ತದೆ, ಶಕ್ತಿ, ಸ್ಟ್ರೆಂತ್, ಬಲ ಸಿಕ್ಕುತ್ತದೆ. 2, 3, ನಮ್ಮ ಪಾಪಗಳೆಲ್ಲ ತೊಳೆಯಲ್ಪಟ್ಟಿರುತ್ತದೆಂದೇ ನಂಬಿಕೆ ಉಂಟಾಗುತ್ತೇವೆ, ವಿಶ್ವಾಸ ಉಂಟಾಗುತ್ತದೆ. ಒಬ್ಬನ ಪಾಪ ಪರಿಹಾರ ಪೂರ್ಣವಾಗಿ ಪಾಪವನ್ನು ಕ್ಷಮಿಸಲ್ಪಡುವುದು, ಅದು ಪೂರ್ಣತೆ ಆಗುವಂತ ಕರ್ಮವಾಗಿದೆ ದೇಶ ಸ್ನಾನ ಎಂಬುದಾಗಿ. ಮಾನಸಾಂತರ ಪಾಪವನ್ನು ಒಪ್ಪಿ ಅರಿಕೆ ಮಾಡಿ ದೇವರ ಕಡೆಗೆ ತಿರುಗುವುದು. ರಕ್ಷಣೆ ಅಂದರೆ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ರಕ್ಷಾ ನಿರ್ಣಯವನ್ನು ಹೊಂದಿಕೊಳ್ಳುವುದಕ್ಕೆ ಯೇಸು ಕ್ರಿಸ್ತನನ್ನ ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಿ ಅದನ್ನ ಹೇಳುವಾಗ ರಕ್ಷಣೆ ಹೊಂದುತ್ತಾನೆ. ಈ ಮಾನಸಾಂತರವು, ಈ ರಕ್ಷಣೆಯು ಪರಿಪೂರ್ಣವಾಗಿ ಕೆಲಸಕ್ಕೆ ಬರುವುದು, ಅದರ ಪೂರ್ತಿ ಕಾರಣ ಹೇಗೆ ಅಂದರೆ ನಮ್ಮ ಸಕಲ ಪಾಪಗಳು ಹೋಗಬೇಕು ಎಂಬುದಾಗಿ. ಹಾಗಾದರೆ ಪಾಪಗಳನ್ನ ತೊಳೆಯಲ್ಪಡುವಂತ ಒಂದು ಕರ್ಮ ಕೂಡ ಆಗಿದೆ ದೇಶ ಸ್ನಾನ. ಮನಸಾಂತರ ಹೊಂದಿ ನಿಂತಿದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ. ಮನಸ್ಸಾಂತರ 1ನೇ ಸ್ಟೆಪ್ ಆಗಿದೆ, ರಕ್ಷಣೆ 2ನೇ ಸ್ಟೆಪ್ ಆಗಿದೆ. 3ನೇ ಸ್ಟೆಪ್ ನಾವು ನಡೆಸುವಾಗ ನಮ್ಮ ಪಾಪಗಳೆಲ್ಲ ಪೂರ್ತಿ ತೊಳೆಯಲ್ಪಡುತ್ತೇವೆ. ಸೊ ವಾಕ್ಯ ಹೇಳುತ್ತಾ ಇದೆ, ದೇಶ ಸ್ನಾನ ಹೊಂದುವವನ ಎಲ್ಲಾ ಪಾಪಗಳು ಕ್ಷಮಿಸಲ್ಪಡುತ್ತೇವೆ. ದೇವರದನ್ನ ಶುದ್ಧೀಕರಿಸುತ್ತೇವೆ. ದೇವರವನನ್ನ ಹೊಸ ಸೃಷ್ಟಿಯನ್ನಾಗಿ ಮಾಡುತ್ತೇನೆ ಎಂಬುದಾಗಿ ನೂತನ ಸೃಷ್ಟಿಯಾಗುತ್ತೇವೆ. ಪೂರ್ವ ಸ್ಥಿತಿಗಳೆಲ್ಲ ಹೋಗುತ್ತೇವೆ. ಅದಕ್ಕೆ ನೀರಿನಲ್ಲಿ ನಾವು ಮುಳುಗಿ ಆ ಸ್ನಾನವನ್ನು ಹೊಂದಿಕೊಳ್ಳುವುದು ಎಂಬುದಾಗಿ, ದೇಶೀಯ ಸ್ನಾನವನ್ನ ನಂಬಿಕೆಯ ಸ್ನಾನ ಎಂಬುದಾಗಿ ಅದಕ್ಕೆ ಹೆಸರು ಹೇಳುವುದಕ್ಕೆ ಕಾರಣವಾದಾಗಿದೆ. ಯಾಕಂದ್ರೆ ಒಬ್ಬನು ಕ್ರಿಸ್ತನನ್ನ ನಂಬಿ, ರಕ್ಷಣೆಯಲ್ಲಿ ನಂಬಿ, ಮಾನಸಾಂತರದಲ್ಲಿ ನಂಬಿ ದೇಶೀಯ ಸ್ನಾನವನ್ನು ಮಾಡಿಸುವಾಗ ಅವನ ಸಕಲ ಪಾಪಗಳು ತೊಳೆಯಲ್ಪಟ್ಟಿತ್ತೆಂದೇ ನಂಬುವುದರ ಮೂಲಕ ಅವನವತ್ತುವರೆಗೆ ಮಾಡಿದಂತ ಎಲ್ಲ ಪಾಪಗಳು ಯೇಸು ಕ್ಷಮಿಸುತ್ತಾನೆ, ಯೇಸು ತೊಳೆಯುತ್ತಾನೆ. ಮತ್ತು ನೀರಿನಿಂದ ಅವನ ಮೇಲೆಗೆ ಬರುವುದು ಹೊಸ ಸೃಷ್ಟಿಯಾಗಿ.
ಅಂದರೆ ಅವನ ಶರೀರದಲ್ಲಿ ಯಾವ ವ್ಯತ್ಯಾಸಗಳು ಕಾಣುವುದಿಲ್ಲ. ಕಿವಿ ಇರುವಂತ ಜಾಗದಲ್ಲಿ ಇರುತ್ತದೆ, ಕಣ್ಣು ಇರುವಂತ ಜಾಗದಲ್ಲಿ ಇರುತ್ತದೆ, ಮೂಗು ಇರುವಂತ ಜಾಗದಲ್ಲಿ ಇರುತ್ತದೆ, ಕಲರ್ ಏನಿದೆಯೋ ಅದೇ ಕಲರ್ ಆಗುತ್ತದೆ. ಯಾಕಂದ್ರೆ ಶರೀರದ ಅಂಗಗಳಿಗೆ ಯಾವ ವಿಧವಾದಂತ ವ್ಯತ್ಯಾಸಗಳು ಉಂಟಾಗುವುದಿಲ್ಲ. ಆದರೆ ವ್ಯತ್ಯಾಸ ಅವನ ಒಳಗುಂಡಾಗುತ್ತದೆ ವ್ಯತ್ಯಾಸ. ಮಾತಿನಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ, ನಡತೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ, ಜೀವಿತ ರೀತಿಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ, ಕುಟುಂಬ ಕಾರ್ಯಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಅದು ಲೋಕ ಸಂಬಂಧವಾದಂತ ವ್ಯತ್ಯಾಸವಲ್ಲ. ಲೋಕದ ಇಷ್ಟಗಳನ್ನ ಬಿಟ್ಟು ದೈವಿಕ ಇಷ್ಟಗಳನ್ನ ಅವನ ಒಳಗಡೆ ಕ್ರಿಯೆ ಮಾಡುವಾಗ ಉಂಟಾಗುವಂತ ವ್ಯತ್ಯಾಸ. ಆ ವ್ಯತ್ಯಾಸವನ್ನು ಹೊರಗೆ ಕಾಣುವಾಗ ಅವ ದೇವರ ಮಗನೆಂದು ಜನರು ಹೇಳಕ್ಕೆ ಶುರು ಮಾಡುತ್ತಾನೆ. ಸೊ ಹಾಗಾದರೆ ಪಾಪಗಳನ್ನ ತೊಳೆಯುವಂತ ಒಂದು ಸೇವೆ ಕೂಡ ಆಗಿದೆ ದೇಶೀಯ ಸ್ನಾನ ಎಂಬುದಾಗಿ. ಸೊ ನೀರಿನಲ್ಲಿ ಮುಳುಗಿಕೊಳ್ಳುವಾಗ ನಮ್ಮ ಪಾಪಗಳು ಎಲ್ಲ ತೊಳೆಯಲ್ಪಟ್ಟಿತ್ತು ಎಂಬುದಾಗಿ ನಂಬಬೇಕು. ಅದು ಒಂದು ಆಚರಣೆಯನ್ನು ಕೂಡ ಆಗಿ ದೇವರು ಮಾಡ ಕೇಳಿರುವುದಕ್ಕೆ ಕಾರಣ, ಈ ನೀರಿನ ಒಳಗೆ ಒಬ್ಬನು ಮುಳುಗಿ ಅವನು ಎದ್ದು ಬರುವುದರ ಮೂಲಕವಾಗಿ ಅವನ ಒಳಗೆ ಒಂದು ನಂಬಿಕೆ ಉಂಟಾಗಬೇಕು. ಇವತ್ತುವರೆಗೂ ನಾನು ಮಾಡಿರುವಂತ ಎಲ್ಲಾ ಪಾಪಗಳನ್ನ ನನ್ನ ಯೇಸು ತೊಳೆದಿದನು, ನನ್ನ ಯೇಸು ಕ್ಷಮಿಸಿದನು. ಇನ್ನು ಮೇಲೆ ನೀರಿನ ಮೇಲೆ ನಿಂತಿರುವಂತ ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸುತ್ತಾ ಇದೆ. ಇನ್ನು ಪಾಪ ಮಾಡಬಾರದು. ಸೊ ದೇಶೀಯ ಸ್ನಾನವು ಆಗಿದೆ ಪಾಪದ ಎಂಟು ಮಾಡುವಂತ ಸೇವೆ ಎಂಬುದಾಗಿ ನಾನು ನನ್ನ ಅಭಿಪ್ರಾಯದಿಂದ ಹೇಳುತ್ತಾ ಇದೆ. ಯಾಕಂದರೆ ಆಮೇಲೆ ಬೈಬಲ್ನಲ್ಲಿ ಆಚರವಾಗಿಲ್ಲ, ಆದರೆ ನನ್ನ ಅಭಿಪ್ರಾಯ ದೇಶೀಯ ಸ್ನಾನದ ಮೂಲಕ ಪಾಪ ಕ್ಷಮಾಪಣೆಯನ್ನ, ಪಾಪ ಹೋಗಲಾಡಿಸುವಂತ ಕಾರ್ಯವನ್ನ ಪೂರ್ತಿಯಾಗುತ್ತದೆ. ಮತ್ತು ನೀರಿನಿಂದ ಮೇಲೆ ಬರುವಂತವನು ಹೊಸಬನಾಗಿಯೇ ನೀವು ನಿಲ್ಲಬೇಕು, ನೀವು ಹೊಸಬರಾಗಿಯೇ ನಡೆದುಕೊಳ್ಳಬೇಕು, ನಿಮ್ಮ ಪೂರ್ವ ಸ್ವಭಾವಗಳೆಲ್ಲ ಹೋಗಬೇಕು ಎಂಬುದಾಗಿ ಕೆಲವೊಂದು ವಾಕ್ಯಗಳು ಬೇಗನೆ ಹೇಳುತ್ತೇನೆ. ಇರ್ಮೀಯನ ಪುಸ್ತಕ 2ನೇ ಅಧ್ಯಾಯ 22ನೇ ವಾಕ್ಯವು ಮತ್ತು ಮಲಾಕಿ ಪುಸ್ತಕ 6ನೇ ಅಧ್ಯಾಯ 6-7 ವಾಕ್ಯಗಳು, ಯೆಶಾಯನ ಗ್ರಂಥ 1ನೇ ಅಧ್ಯಾಯ 12-20ನೇ ವಾಕ್ಯಗಳು, 1 ಯೋಹಾನನು 1ನೇ ಅಧ್ಯಾಯ 7-9 ವಾಕ್ಯಗಳೆಲ್ಲ ಓದುವಾಗ ನಾನು ಈ ಹೇಳಿರುವಂತ ಕಾರ್ಯಗಳ ಆಶಯಗಳು ನಿಮಗೆ ಅಲ್ಲಿ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ದೇಶೀಯ ಸ್ನಾನದಿಂದ ನಮಗೇನು ಸಿಕ್ಕುತ್ತದೆ? ಉತ್ತರ ನಿಮಗೆ ಸಿಕ್ಕಿತ್ತು ಎಂಬುದಾಗಿ ನಂಬುತ್ತೇನೆ. ಸೊ ದೇಶ ಸ್ನಾನ ಮಾಡಿರಿ, ನಿಮಗೆ ಕುರಿ ಕೊಡುತ್ತೇನೆ, ದೇಶ ಸ್ನಾನ ಮಾಡಿರಿ, ಕೋಳಿ ಕೊಡುತ್ತೇನೆ, ದೇಶ ಸ್ನಾನ ಮಾಡಿರಿ ಎಂದು ಹೇಳಿ ಇದು ಕೊಡುತ್ತೇನೆ ಅದು ಕೊಡುತ್ತೇನೆ ಎಂದು ಹೇಳಿ ಮಾಡಿಸುವಂತ ದೇಶ ಸ್ನಾನ ದೈವಿಕವಲ್ಲ, ದೇವರು ಹೇಳಿದಂತ ಸೇವೆ ಅಲ್ಲ. ಹಾಗಾದರೆ ದೇಶ ಸ್ನಾನ ಒಬ್ಬನು ಹೊಂದಿಕೊಳ್ಳುವಾಗ ಅವನಿಗೆ ದೈವಿಕವಾದಂತ ಸಂತೋಷ ಉಂಟಾಗಬೇಕು, ದೈವಿಕವಾದಂತ ಶಕ್ತಿ ಉಂಟಾಗಬೇಕು. ಅದಕ್ಕೆ ನಾವು ಹೇಳುತ್ತೇವೆ ಆತ್ಮಬಲ ಎಂಬುದಾಗಿ. ಆಮೇಲೆ ಅವನ ಪಾಪಗಳೆಲ್ಲ ತೊಳೆಯಲ್ಪಡುತ್ತೇವೆ. ಅದು ನಂಬುವುದರ ಮೂಲಕ ಅವನು ಹೊಸಬನಾಗಿ ನಡೆಯುವುದಕ್ಕೆ ಸಾಧ್ಯ. ಮತ್ತು ಇನ್ನೊಂದು ವಿಷಯ ಕೂಡ ಹೇಳುವುದಕ್ಕಾಗಿ ಇಷ್ಟಪಡುತ್ತೇನೆ. ಸಮ್ ಡಿಸೊಬೀಡಿಯಂಟ್ ಅಂದರೆ ಕೆಲವೊಂದು ಅವಿಧೇಯತ್ವದ ವಿಷಯಗಳನ್ನ ಕುರಿತಾಗಿಯೂ ಬೈಬಲ್ನಲ್ಲಿ ದೇಶೀಯ ಸ್ನಾನದ ವಿಷಯ ಬಗ್ಗೆ ಹೇಳುತ್ತಾ ಇದೆ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 30ನೇ ವಾಕ್ಯವು, 3ನೇ ಅಧ್ಯಾಯ 8ನೇ ವಾಕ್ಯವು ಅದರ ಉದಾಹರಣೆಯಾಗಿ ನಮಗೆ ಓದಿಕೊಳ್ಳಬಹುದು. ಯಾಕಂದರೆ ಕೆಲವರು ಆತನಿಂದ ದೇಶೀಯ ಸ್ನಾನ ಹೊಂದದಂತೆ ಅವರು ಹಿಂತಿರುಗಿದರು ಎಂಬುದಾಗಿ ವಾಕ್ಯ ಓದುತ್ತಾ ಇದೆ. ಡಿಸೊಬೀಡಿಯಂಟ್, ಅವಿಧೇಯರು ಎಂಬುದಾಗಿ. ದೇಶೀಯ ಸ್ನಾನ ಹೊಂದುವುದಕ್ಕಾಗಿ ಕೆಲವರು ಯೋರ್ದಾನಿನಲ್ಲಿ ಬಂದು ದೇಶೀಯ ಸ್ನಾನ ಹೊಂದಿಕೊಳ್ಳುವಾಗ ಫರಿಸಾಯರು, ಶಾಸ್ತ್ರಿಗಳು
ಈತನಿಂದ ದೇಶೀಯ ಸ್ನಾನ ಹೊಂದುವುದಿಲ್ಲ ಅಂತ ಹೇಳಿ ಅವರು ಹಿಂದಿರುಗಿದರು ಎಂಬುದಾಗಿ ವಾಕ್ಯ ಓದುತ್ತಾ ಇದೆ. ಅಂದರೆ ಈ ತರವಾಗಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಅವಿಧೇಯತ್ವವು ನಾವು ಮಾಡುವುದಾದರೆ ಪಾಸ್ಟ್ರಿಗಲ್ಲ, ದೇವರಿಗೆ ನಾವು ಅವಿಧೇಯತರಾಗುತ್ತೇವೆ. ದೇಶೀಯ ಸ್ನಾನ ನಾನು ಹೊಂದುವುದಿಲ್ಲ, ದೇಶೀಯ ಸ್ನಾನವನ್ನು ನಾವು ತಗೊಳ್ಳುವುದಿಲ್ಲ, ದೇಶೀಯ ಸ್ನಾನ ಇಲ್ಲದಂತೆ ಇದ್ದರೆ ನಾನು ಸ್ವರ್ಗಕ್ಕೆ ಹೋಗಕ್ಕೆ ನೋಡುತ್ತೇನೆ, ಇಲ್ಲ ನಾನು ಜೀವನ ಮಾಡಕ್ಕೆ ನೋಡುತ್ತೇನೆ, ಇಲ್ಲ ನಾನು ಈತರಿಂದ ದೇಶೀಯ ಸ್ನಾನ ಹೊಂದುವುದಿಲ್ಲ. ಆ ತರವಾದಂತ ಕೆಲವೊಂದು ದುರ್ಬೋಧನೆಗಳಿಗೆ ಒಳಗಾಗಿ ನಾನು ದೇಶೀಯ ಸ್ನಾನವೇ ಹೊಂದುವುದಿಲ್ಲ ಎಂಬುದಾಗಿ ಹೇಳಿಕೊಂಡು ನಿಲ್ಲುವಂತ ಕ್ರೈಸ್ತರು ಕೆಲವರಿದ್ದಾರೆ. ಅವರು ಉಲ್ಲಂಘನ ಮಾಡುವುದು, ಮಾತು ಮೀರುವುದು ಸೇವಕರದಲ್ಲ, ಸರ್ವಶಕ್ತನಾದ ದೇವರ ಮಾತು ಮೀರುತ್ತಾ ಇದೆ. ಯಾಕಂದರೆ ಆಜ್ಞೆ ಕೊಟ್ಟವನು ಯೇಸುವಾಗಿದ್ದಾನೆ. ಅದರಿಂದ ದೇಶೀಯ ಸ್ನಾನ ಹೊಂದಿರಿ ಎಂಬುದಾಗಿ ಹೇಳುವುದು ಸೇವಕರ ಕರ್ತವ್ಯವಾಗಿದೆ. ಆದರೆ ಅವರನ್ನ ಒತ್ತಾಯಪಡಿಸಿ ದೇಶೀಯ ಸ್ನಾನ ಕೊಡಿಸುವುದಕ್ಕಿರುವ ಅಧಿಕಾರ ಸೇವಕರಿಗೆ ದೇವರು ಕೊಟ್ಟಿಲ್ಲ. ಅದರಿಂದಲೇ ಈ ದೇಶೀಯ ಸ್ನಾನ ನಂಬಿಕೆಯ ದೇಶೀಯ ಸ್ನಾನವನ್ನು ಹೇಳುತ್ತಾ ಇರುವುದು. ಯಾವನು ನಂಬುವುದು ಅವನು ದೇಶೀಯ ಸ್ನಾನ ಹೊಂದಬೇಕು. ಸೊ ನಮ್ಮ ಕರ್ತವ್ಯ ಹೇಳುವುದಷ್ಟೇ. ಸೊ ನಾವು ಅವಿಧೇಯರಾಗಬಾರದು, ವಿಧೇಯರಾಗಬೇಕು, ದೇವರ ವಚನಕ್ಕೆ ವಿಧೇಯರಾಗಬೇಕು. ಈ ಸಿಸ್ಟಮ್ ಲೋಕದಲ್ಲಿ ಸ್ಥಾಪಿಸಿರುವುದು ತಂದೆಯಾದ ದೇವರಿಂದಾಗಿದೆ. ಇದು ಹೀಗೆ ಮಾಡಬೇಕೆಂದೇ ಅಪ್ಪಣೆಯಾಗಿರುವುದು ಪುತ್ರನಾದ ಯೇಸು ಕ್ರಿಸ್ತುವಿನಿಂದಾಗಿದೆ. ಹಾಗಾದರೆ ನಮಗಿದನ್ನ ಮೀರುವುದಕ್ಕೆ ಆಗುವುದಿಲ್ಲ, ನಮಗಿದನ್ನ ಬೇಡ ಅಂತ ಅಂದುಕೊಳ್ಳುವುದಕ್ಕಾಗುವುದಿಲ್ಲ. ಕರ್ತನ ಬರೋಣದವರೆಗೂ, ಸಭಾಭೂಮಿಯಲ್ಲಿ ಇರುವವರೆಗೂ ಈ ಸೇವೆ ಮುಂದುವರಿಯಲೇಬೇಕು, ಈ ಸೇವೆ ಮುಂದೆ ನಡೆಸಲೇಬೇಕು. ಅದರಿಂದ ನಮಗೆ ಇದರಿಂದ ದೂರ ಇರುವುದಕ್ಕೆ ಆಗುವುದಿಲ್ಲ. ಹಾಗಾದರೆ ಕ್ರಿಸ್ತ ಯೇಸುವಿನನ್ನು ನಂಬಿ ಸಭೆಗೆ ಸೇರಿರುವಂತ ದೇವ ಜನರು ಯಾರಾದರೂ ಈ ವಿಡಿಯೋವನ್ನು ಕೇಳುತ್ತಾ ಇದೆ, ಇದುವರೆಗೂ ದೇಶೀಯ ಸ್ನಾನ ಹೊಂದದಂತೆ ಇದ್ದರೆ ನಿಮಗೆ ಒಂದು ಒಳ್ಳೆಯ ಅವಸರವನ್ನು ನಿಮ್ಮ ಮುಂದೆ ದೇವರು ಕೊಟ್ಟಿದೆ. ಪ್ರಾರ್ಥನೆ ಮಾಡಿ ವಚನ ಪ್ರಕಾರ ದೇಶೀಯ ಸ್ನಾನಕ್ಕೆ ಸಿದ್ಧವಾಗಿರಿ. ದೇಶೀಯ ಸ್ನಾನ ಹೊಂದಿದವರಿಗೂ ಕೂಡ ಹೇಳುತ್ತಾ ಇದೆ, ನೀವು ದೇಶೀಯ ಸ್ನಾನ ಹೊಂದಿಕೊಂಡಿರುವಂತ ನಿಮ್ಮ ಲೈಫ್, ನಿಮ್ಮ ಜೀವಿತ ಹಳೆಯ ಪ್ರಕಾರವಾಗಿರಬಾರದು. ಒಂದು ವೇಳೆ ಹಳೆಯ ಪ್ರಕಾರವಾಗಿ ನೀವು ಜೀವಿಸುವುದಾದರೆ ನೀವು ಕೂಡ ದೇವರ ಆಜ್ಞೆಗಳನ್ನ ಮೀರುವವರಾಗಿದೆ. ದೈವಿಕ ಆಜ್ಞೆಯನ್ನ ಮೀರುವವರನ್ನ ದೇವರು ಶಿಕ್ಷಿಸದಂತೆ ಬಿಡುವುದಿಲ್ಲ. ಕೀರ್ತನೆಯಲ್ಲಿ ಹೇಳುತ್ತಾ ಇದೆ, ಅಧರ್ಮವನ್ನು ಮೀರಿ ನಡೆಯುವವರೇ, ಧರ್ಮವನ್ನು ಮೀರಿ ನಡೆಯುವವರೇ, ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ ಎಂದು ವಾಕ್ಯ ಹೇಳುತ್ತಾ ಇದೆ. ಧರ್ಮ ಮೀರಬಾರದು, ದೇವರ ವಚನದ ಆಜ್ಞೆಗಳನ್ನ ಮೀರಬಾರದು. ದೈವಿಕ ವಚನವು ಅದು ನಮ್ಮ ಕೈಯಲ್ಲಿ ಕೊಟ್ಟಿರುವುದು ನಮ್ಮ ಇಷ್ಟಾನುಸಾರ ಉಪಯೋಗಿಸಿಕೊಳ್ಳುವುದಕ್ಕಾಗಿ ಅಲ್ಲ. ವಚನ ಉಪಯೋಗಿಸಿಕೊಳ್ಳುವುದಕ್ಕೊಂದು ರೀತಿ ಉಂಟು, ವಚನ ಅಳವಡಿಸಿಕೊಳ್ಳುವುದಕ್ಕೆ ಅನುಸರಿಸುವುದಕ್ಕೊಂದು ಕ್ರಮ ಉಂಟು. ಅಲ್ಲದಂತೆ ನಮ್ಮ ಮನಸ್ಸಿಗೆ ಬಂದಂಗೆ ವಾಕ್ಯ ದುರ್ಬೋಧನೆಗಳ ವಾಕ್ಯಗಳನ್ನಾಗಿ ಮಾಡಿ ಸ್ವಂತ ಇಷ್ಟ ಆവശ്ಯಕ್ಕೆ ತಕ್ಕಂತೆ ವಚನ ದುರುಪಯೋಗವನ್ನು ಮಾಡಿಕೊಂಡು ಜನರನ್ನ ವಂಚಿಸುವುದಲ್ಲ. ಹಾಗಾದರೆ ದೇವರ ಆಜ್ಞೆಗಳನ್ನ ನಾವು ಮೀರಂಗಿಲ್ಲ. ಇನ್ನೊಂದು ಕಾರ್ಯವನ್ನು ಕೂಡ ನಮಗೆ ನೋಡಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇನೆ. ಇನ್ನೊಂದು ವಿಷಯ, ಹೌ ಮೆನಿ ಬಾಪ್ಟಿಸಮ್, ಎಷ್ಟು ಬಾಪ್ಟಿಸಮ್, ಎಷ್ಟು ದೇಶೀಯ ಸ್ನಾನಗಳುಂಟು, ಇಲ್ಲ ಎಷ್ಟು ವಿಧವಾದಂತ ಸ್ನಾನಗಳುಂಟು, ಎಷ್ಟು ವಿಧವಾದಂತ ಸ್ನಾನಗಳು.
ಇದು ಒಂದು ಸ್ವಲ್ಪ ಚಿಂತಿಸಬೇಕಾದಂತ ವಿಷಯವಾಗಿದೆ. ತುಂಬಾ ರೀತಿಗಳಲ್ಲಿರುವಂತ ಸ್ನಾನಗಳು ಇವತ್ತು ನಾವು ಕಂಡು ಬರ್ತಾ ಇದೆ. ಈಗ ದೈಹಿಕ ಸ್ನಾನಕ್ಕೆ ಇರುವಂತ ಫಾರ್ಮುಲಾ ಯೇಸು ನಮಗೆ ಕಲಿಸಿಕೊಟ್ಟಿದೆ. ಆ ಫಾರ್ಮುಲೆಯನ್ನ ಮೀರಿ ನಮ್ಮದಾದಂತ ಫಾರ್ಮುಲೆಗಳನ್ನ ಅದರ ಒಳಗೆ ಹಾಡು ಮಾಡಿ ವೆರೈಟಿಗಳಾಗಿ, ಇಂಗ್ಲಿಷ್ ಮಾತಿನಲ್ಲಿ ಹೇಳಿದೆ ವೆರೈಟಿ ಬ್ಯಾಪ್ಟಿಸಮ್, ಸಮಥಿಂಗ್ ವೆರೈಟಿ ಆಗಿ ಮಾಡೋಣ, ಪ್ರತ್ಯೇಕವಾದಂತ ರೀತಿಗಳಲ್ಲಿ ಮಾಡಬೇಕು, ಜನರ ಅಟ್ರಾಕ್ಷನ್ ತಗೊಳ್ಳುವುದಕ್ಕೆ, ಏನೋ ಸ್ವಲ್ಪ ನಾನೇನೋ ದೊಡ್ಡ ವ್ಯಕ್ತಿ ಎಂದು ತೋರಿಸುವುದಕ್ಕಾಗಿ ದೇಶೀಯ ಸ್ನಾನದಲ್ಲಿ ಕೆಲವೊಂದು ವೆರೈಟಿಗಳನ್ನ ಹಾಕಿಕೊಂಡು ದೇಶೀಯ ಸ್ನಾನವನ್ನ ಮಾಡುವಂತ ಸೇವಕರನ್ನ ಕೂಡ ನಾವು ಕಂಡು ಬರುತ್ತದೆ. ಹಾಗಾದರೆ ಎಷ್ಟು ದೇಶೀಯ ಸ್ನಾನಗಳುಂಟು? ಸತ್ಯವೇದ ಪುಸ್ತಕದ ಅಸ್ತಿವಾರದ ಉಪದೇಶದ ಪ್ರಕಾರ, ವಚನ ಪ್ರಕಾರ ದೇಶೀಯ ಸ್ನಾನ ಒಂದೇ ಇರುವುದು. ಅದು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಮುಳುಗಿ ಸ್ನಾನ ಹೊಂದಿಕೊಳ್ಳುವುದು. ಎಫೆಸೀಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಸ್ನಾನ ಒಂದೇ, ದೇಶೀಯ ಸ್ನಾನವಂದರೆ ಒಂದೇ. ಅದರಲ್ಲಿ ಬೇರೆ 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 ವ್ಯತ್ಯಸ್ತವಾದಂತ ರೀತಿಗಳು ಒಂದು ಇಲ್ಲ. ಓನ್ಲಿ ದ ಒನ್ ಬ್ಯಾಪ್ಟಿಸಮ್, ಇಟ್ಸ್ ಕಾಲ್ಡ್ ಫೇತ್ ಬ್ಯಾಪ್ಟಿಸಮ್ ಎಂಬುದಾಗಿ, ವಿಶ್ವಾಸ ಸ್ನಾನ. ಅದು ಬಿಟ್ಟರೆ ಬೇರೊಂದು ಬ್ಯಾಪ್ಟಿಸಮು ದೈವ ವಚನದಲ್ಲಿ ಕಾಣುತ್ತಾ ಇಲ್ಲ. ಸೊ ಕೆಲವರು ನೀರು ತೆಗೆದು ತಲೆ ಮೇಲೆ ಒಯ್ದು ದೇಶೀಯ ಸ್ನಾನವನ್ನು ಕೊಡಿಸುವವರಿದ್ದಾರೆ. ಕೆಲವರು ಈ ಒಂದು ಜೊತೆ ಜಂಡನ್ನು ಇಟ್ಟು ಅದರ ಕೆಳಗಡೆಗೆ ಹೋಗಿ ಒಂದು ದೇಶೀಯ ಸ್ನಾನ ಮಾಡಿಸಿಕೊಳ್ಳುವಂತ ಒಂದು ರೀತಿ ಉಂಟು. ಕೆಲವರಿಗೆ ಚಿಮಿಕ್ಕಿಸುವಂತ ದೇಶೀಯ ಸ್ನಾನ ಮಾಡಿಸುತ್ತಾ ಇದೆ ಅಂತ ಹೇಳಿ ಚಿಮಿಕ್ಕಿಸುತ್ತದೆ. ಕೆಲವೊಂದು ಕಡೆಯಲ್ಲಿ ದೇಶೀಯ ಸ್ನಾನ ಕೊಡುವಂತ ವ್ಯಕ್ತಿ, ಸೇವಕರ, ಅವರು ನೀರಿನಲ್ಲಿ ಇಳಿಯುವುದೇ ಇಲ್ಲ. ಟಾಯಿಂಗಲ್ಲಾಗಲಿ, ಸಮುದ್ರದಲ್ಲಾಗಲಿ, ಇಲ್ಲ ನದಿಯಲ್ಲಾಗಲಿ, ಎಲ್ಲೇ ದೇಶೀಯ ಸ್ನಾನ ಕೊಡುವುದಾದ್ರೂ ಅವರು ನೀರಿನಲ್ಲಿ ಇಳಿಯುವುದೇ ಇಲ್ಲ. ನೀರಿನ ಮೇಲೆ ಅವರು ನಿಂತ್ಕೊಳ್ಳುತ್ತೇವೆ. ದೇಶೀಯ ಸ್ನಾನ ಹೊಂದಕ್ಕೆ ಬರುವವರನ್ನ ಹೇಳ್ತಾರೆ, ನೀವು ಇಳಿಯರಿ, ನೀವು ಮುಳುಗಿರಿ ಎಂಬುದಾಗಿ ಹೇಳುತ್ತಾರೆ. ಹಿಂಗೆಲ್ಲ ಡಿಫರೆಂಟ್ ವೆರೈಟಿಗಳನ್ನ ಮಾಡಿ ದೇಶೀಯ ಸ್ನಾನ ಮಾಡುತ್ತಾ ಇದೆ. ಆದರೆ ಪ್ರಿಯವುಳ್ಳವರೇ, ದೇವರಿಟ್ಟಂತ ಅಸ್ತಿವಾರವನ್ನು ಬದಲಾಯಿಸುವುದಕ್ಕೆ ನಿಮಗೆ ಯಾರ ಅಧಿಕಾರವನ್ನು ಕೊಟ್ಟಿದ್ದೀರಾ? ದೇವರ ಅಸ್ತಿವಾರ, ದೇವರ ಹಾಕಿರುವಂತ ಆ ಫೌಂಡೇಶನ್ ನಾವು ಚೇಂಜ್ ಮಾಡಂಗಿಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲನು ಒಂದು ಕಡೆಯಲ್ಲಿ ಹೇಳುತ್ತಾ ಇದೆ, ಕ್ರಿಸ್ತನು ಇಟ್ಟಂತ ಅಸ್ತಿವಾರದ ಮೇಲೆ ನಾನು ಕಟ್ಟುತ್ತೇನೆ, ಬರುವಂದು ಇನ್ನೊಬ್ಬನು ಕಟ್ಟುತ್ತೇವೆ. ಹಾಗಾದರೆ ಕಟ್ಟಡದ ಕೆಲಸ, ಕಟ್ಟಡ ಪೂರ್ತಿ ನಿಲ್ಲುವುದು ಅಸ್ತಿವಾರದ ಮೇಲಾಗಿದ್ದರೆ, ಆ ಅಸ್ತಿವಾರ ಇಟ್ಟಂದ ಕ್ರಿಸ್ತನು ಎಂಬುದಾಗಿರುವ ಅಸ್ತಿವಾರದ ಮೇಲಾಗಬೇಕು. ಅದನ್ನ ಚೇಂಜ್ ಮಾಡಂಗಿಲ್ಲ. ಸೊ ಚೇಂಜ್ ಮಾಡುವುದಾದರೆ ದೇವರ ವಚನ ನೀವು ಮೀರುತ್ತಾ ಇದ್ದೀರಿ ಎಂಬುದಾಗಿ. ದೇವರ ವಚನದಲ್ಲಿ ಕೆಲವೊಂದು ಸ್ನಾನ ವಿಷಯ ಬಗ್ಗೆ ನಮಗೆ ನೋಡುವುದಕ್ಕೆ ಸಾಧ್ಯ. ಇನ್ ದ ಬೈಬಲ್ ದೇರ್ ಆರ್ 3 type ಆಫ್ ಬ್ಯಾಪ್ಟಿಸಮ್ ನಮಗೆ ನೋಡುವುದಕ್ಕೆ ಸಾಧ್ಯ. ಬೈಬಲ್ನಲ್ಲಿ 2-3 ಕಾರ್ಯಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಒಂದು ವಾಟರ್ ಬ್ಯಾಪ್ಟಿಸಮ್ ಎಂಬುದಾಗಿ ನಾವು ನೋಡುತ್ತೇವೆ. ನೀರಿನಲ್ಲಿ ಮುಳುಗಿ ದೇಶೀಯ ಸ್ನಾನವನ್ನು ಹೊಂದುವುದು. 2 ದ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್, ಪರಿಶುದ್ಧಾತ್ಮ ಸ್ನಾನ ಎಂಬುದಾಗಿ ನಾವು ನೋಡುತ್ತೇವೆ.
ಮೂರನೇದಾಗಿ ಡೆತ್ ಬಾಪ್ಟಿಸಮ್ ಎಂಬುದಾಗಿ ಸತ್ತವನಿಗೋಸ್ಕರವಾಗಿ ಸ್ನಾನ ಹೊಂದಿಕೊಳ್ಳುವುದು. ಕೊರಿಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಸತ್ತವರಿಗೋಸ್ಕರ ದೇಶೀಯ ಸ್ನಾನ ಹೊಂದಿಕೊಳ್ಳುವಂತ ಒಂದು ರೀತಿ. ಯಾಕಂದ್ರೆ ದೇಶೀಯ ಸ್ನಾನ ಹೊಂದದಂತೆ ಒಬ್ಬನು ಸತ್ತು ಹೋಗಿದರೆ ಆ ಸತ್ತು ಹೋಗಿದವನಿಗೋಸ್ಕರವಾಗಿ ಬದುಕಿರುವಂತ ಯಾರಾದರೂ ಅಣ್ಣ, ಅಕ್ಕ, ತಂಗಿ, ತಮ್ಮ, ಮಗ, ಯಾರಾದರೂ ಅವರಿಗೆ ಸಂಬಂಧಪಟ್ಟವರು ಅವರ ಹೆಸರಿಗೆ ಇವರಿಗೆ ದೇಶೀಯ ಸ್ನಾನ ಕೊಡುವುದು. ಸತ್ತವರಿಗೋಸ್ಕರ ದೇಶೀಯ ಸ್ನಾನ ಹೊಂದಿಕೊಳ್ಳುವಂತ ಒಂದು ಪದ್ಧತಿ, ಅದು ಕೂಡ ಬೈಬಲ್ನಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಮತ್ತು ಇನ್ನೊಂದು ದೇಶೀಯ ಸ್ನಾನ, ಇನ್ನೊಂದು ಸ್ನಾನ ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯ, ಫೈರ್ ಬ್ಯಾಪ್ಟಿಸಮ್ ಎಂಬುದಾಗಿ, ಬೆಂಕಿಯ ಸ್ನಾನ ಎಂಬುದಾಗಿ. ಇದು ಕೂಡ ನಾವು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11-12 ಇರುವ ವಾಕ್ಯಗಳಲ್ಲಿ ಓದುತ್ತೇವೆ. ಹಾಗಾದರೆ ಈ ಸ್ನಾನಗಳು ಹೇಳುವಂಥದ್ದೆಲ್ಲ ವಿವಿಧವಾದಂಥ ಸಂದರ್ಭಗಳಲ್ಲಿ ಹೇಳಿರುವಂಥದ್ದಾಗಿದೆ. ಇದೆಲ್ಲ ಒಂದೇ ಸ್ನಾನವನ್ನು ತೋರಿಸುವಂಥದ್ದಲ್ಲ. ಸೊ ಹೌ ಮೆನಿ ಬಾಪ್ಟಿಸಮ್ ಎಂದು ಕೇಳೋದಿಕ್ಕೆ ವಚನದಲ್ಲಿ ಈ ತರವಾದಂಥ ಸ್ನಾನಗಳನ್ನ ನಾವು ನೋಡುತ್ತೇವೆ. ಅದರಲ್ಲಿ ವಾಟರ್ ಬಾಪ್ಟಿಸಮ್ ಅದು ಏನು ಎಂಬುದಾಗಿ ನಾವು ಇವಾಗ ಕಲಿತಾ ಇರುವುದು. ವಾಟರ್ ಬಾಪ್ಟಿಸಮ್ ನೀರಿನಲ್ಲಿ ತಗೊಳ್ಳುವಂತ ಸ್ನಾನ, ನೀರಿನಿಂದ ತಗೊಳ್ಳುವಂತ ಸ್ನಾನ ಎಂಬುದಾಗಿ, ಅದು ಮುಳುಗಿ ತಗೊಳ್ಳಬೇಕು ಎಂಬುದಾಗಿ ಇರುವುದೇ ದೈವಿಕ ಆಜ್ಞೆ, ಅದು ಮೀರಂಗಿಲ್ಲ ಎಂಬುದಾಗಿ. ಇನ್ನೊಂದು ಸ್ನಾನ ಉಂಟು, ಹೋಲಿ ಸ್ಪಿರಿಟ್ ಬಾಪ್ಟಿಸಮ್. ಸೊ ಪರಿಶುದ್ಧಾತ್ಮ ಸ್ನಾನ, ಅದು ನಮಗೆ ಮುಂದೆ ಕಲಿಯೋಣ. ಪವಿತ್ರಾತ್ಮ ಸ್ನಾನವನ್ನು ಕುರಿತಾಗಿ ನಮಗೆ ಮುಂದೆ ಕಲಿಯೋಣ. ಸೊ ಅದರಿಂದ ನಾನು ಈ ಸಮಯದಲ್ಲಿ ಆ ಭಾಗವನ್ನು ಹೇಳುವುದಕ್ಕೆ ಇಷ್ಟಪಡುತ್ತಾ ಇಲ್ಲ. ವಿಡಿಯೋ ಸ್ವಲ್ಪ ಲೆಂತ್ ಆಗಿ ಹೋಗುತ್ತಾ ಇದೆ, ಅದರಿಂದ ನಾನು ಅದನ್ನ ಮುಗಿಸುವುದಕ್ಕೆ ಇಷ್ಟಪಡುತ್ತೇನೆ. ಸೊ ಫೈರ್ ಬಾಪ್ಟಿಸಮ್, ಡೆತ್ ಬಾಪ್ಟಿಸಮ್ ಈ ಕಾಲದಲ್ಲಿ ಯಾರು ಆತರವಾಗಿ ಸ್ವೀಕರಿಸುತ್ತಾ ಇಲ್ಲ, ಅದು ಬಹಳ ಕಡಿಮೆ ಎಂಬುದಾಗಿ ಅನಿಸಿಕೊಳ್ಳುತ್ತಾ ಇದೆ. ಆದರೆ ಫೈರ್ ಬಾಪ್ಟಿಸಮ್ ಎಂಬುದಾಗಿ ಹೇಳಿ ಕೆಲವರು ಮುಂದಕ್ಕೆ ಬರುತ್ತಾ ಇದೆ. ಅದು ಕರೆಕ್ಟ್ ಆಗಿ ಪರಿಶುದ್ಧಾತ್ಮ ಸ್ನಾನವಲ್ಲ. ಹೋಲಿ ಸ್ಪಿರಿಟ್ ಬಾಪ್ಟಿಸಮ್ ಬೇರೆ, ಫೈರ್ ಬಾಪ್ಟಿಸಮ್ ಬೇರೆ. ಯಾಕಂದ್ರೆ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11-12 ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ, ಯೇಸು ಆ ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ದೇಶೀಯ ಸ್ನಾನ, ಬೆಂಕಿಯಿಂದಲೂ ನಿಮಗೆ ಸ್ನಾನ ಪಡಿಸುತ್ತೇನೆ ಎಂಬುದಾಗಿ. ಅದರಲ್ಲಿ ಪರಿಶುದ್ಧಾತ್ಮನಿಂದಲೂ ಬೆಂಕಿಯಿಂದಲೂ ಹೇಳುವಂತ ಆ ಸ್ನಾನಗಳು ಎರಡಾಗಿದೆ. ಓಕೆ, ಹೋಲಿ ಸ್ಪಿರಿಟ್ ಬಾಪ್ಟಿಸಮ್ ಬೇರೆ, ದ ಫೈರ್ ಬಾಪ್ಟಿಸಮ್ ಬೇರೆ ಆಗಿದೆ. ಇದು ಎರಡಾಗಿದೆ. ಒಂದು ಮಾತಿನಲ್ಲಿ ಹೇಳುತ್ತೇನೆ, ಫೈರ್ ಬಾಪ್ಟಿಸಮ್ ಎಂದು ಹೇಳುವುದು ಏನಂದರೆ